So here, the structure of microsporangia or the TS of ink anther is the most important question they may ask you in the exam either for 5 marks or either for 3 marks. The structure of microsporangia or the TS of ink anther is the most important question they may ask you in the exam either for 5 marks or either for 3 marks. So ಈ ಚಾಪ್ಟರ್ಲಿ ನಾನೀಗ ಈ ಕಾನ್ಸೆಪ್ಟ್ ಅಲ್ಲಿ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಾ ಅಥವಾ ದ ಟಿಎಸ್ ಆಫ್ ಯಿಂಗ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಲೆಟ್ ಅಸ್ ಸಿ, ಆವಾಗಲೇ ಹೇಳಿದಂಗೆ ಎವ್ರಿ ಆಂಥರ್ ಹ್ಯಾಸ್ ಹೌ ಮೆನಿ lobes? 2 lobes. So each lobe has further 2 theca. So totally it is a dithecous anther ಅಂತ ಕರಿತೀವಿ. Each theca is called as microsporangia ಅಥವಾ ಪೋಲನ್ ಸ್ಯಾಕ್ ಅಂತ ಕರಿತೀವಿ. ಈ ಪ್ರತಿ ಒಂದು ಒಟ್ಟು ಈ 4 ಪೋಲನ್ ಸ್ಯಾಕ್ ಏನಿದೆಯೋ ಇವಾಗ ಈ 4 ಪೋಲನ್ ಸ್ಯಾಕ್ ಅನ್ನ ನಾವೀಗ ಮೈಕ್ರೋಸ್ಪೊರಾಂಜಿಯಾ ಅಂತ ಕರಿತಾ ಇರೋದು. ಸೊ ದ ಆಂಥರ್ ಇಸ್ ಬೈಲೋಬ್ಡ್ ಡೈಥೀಕಸ್. ಸೊ ಹಿಯರ್ ಒಂದು ಮೈಕ್ರೋಸ್ಪೊರಾಂಜಿಯಾದ ಸ್ಟ್ರಕ್ಚರ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಎನ್ಲಾರ್ಜ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಹೌ ಇಟ್ ಲುಕ್ಸ್ ಅಂತಂದಾಗ ಸಿ ದಿಸ್ ಇಸ್ ದ ಸ್ಟ್ರಕ್ಚರ್ ಐ ಆಮ್ ರೈಟಿಂಗ್ ಹಿಯರ್. ಇಲ್ಲೂ ಬರೀತಾ ಇದೀನಿ. ಸೊ ದ ಔಟರ್ ಮೋಸ್ಟ್ ಸ್ಟ್ರಕ್ಚರ್ ಏನಿದೆಯೋ ಇದನ್ನ ನಾವು ಎಪಿಡರ್ಮೀಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ 4 ವಾಲ್ ಲೇಯರ್. ಅದಾದ್ಮೇಲೆ ಬರುವಂತ ನೆಕ್ಸ್ಟ್ ಲೇಯರ್ ನ ನಾವು ಎಂಡೋಥೀಶಿಯಂ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಬರುವಂತ ಇನ್ನರ್ ಲೇಯರ್ ಇಸ್ ಕಾಲ್ಡ್ ಆಸ್ ಮಿಡಲ್ ಲೇಯರ್. So this region is called as ಈ region ಅನ್ನ ಕಂಪ್ಲೀಟ್ ಆಗಿ ಮಿಡಲ್ ಲೇಯರ್ ಅಂತ ಕರಿತೀವಿ. ಸೊ in this middle layer, middle ಅಲ್ಲಿ you can observe there is a structure. ಈ ತರ ಒಂದು ಸ್ಟ್ರಕ್ಚರ್ ನ ನೋಡ್ತೀರಾ. ಸೊ ದಿಸ್ ರೀಜನ್ ಇಸ್ ಕಾಲ್ಡ್ ಆಸ್ ಟೇಪೆಟಮ್. ಇದು ಈ ಲೇಯರ್ ಅನ್ನ ನಾವು ಟೇಪೆಟಮ್ ಅಂತ ಕರಿತೀವಿ. ಈ ಸೆಂಟರ್ ಅಲ್ಲಿ ಇರುವಂತಹ ಈ ಕಂಪ್ಲೀಟ್ ಸ್ಟ್ರಕ್ಚರ್, ಟೇಪೆಟಮ್ ನ ಒಳಗಡೆ ಇರುವಂತಹ ಸ್ಟ್ರಕ್ಚರ್ ಅನ್ನ ವಿ ಕಾಲ್ ಇಟ್ ಆಸ್ ಸ್ಪೋರೋಜಿನಸ್ ಟಿಶ್ಯೂ. ಇದನ್ನ ನಾವು ಎನ್ಲಾರ್ಜ್ ವ್ಯೂ ಅಲ್ಲಿ ಈ ತರ ಬರೆದು ತೋರಿಸ್ತೀವಿ. ಎಪಿಡರ್ಮಿಸ್ ಅಂತ ಏನು ಔಟರ್ ಮೋಸ್ಟ್ ಲೇಯರ್ ಎಪಿಡರ್ಮಿಸ್ ಇದೆಯೋ ಈ ಎಪಿಡರ್ಮಿಸ್ ಇಲ್ಲಿ ಔಟರ್ ಲೇಯರ್ ಇಲ್ಲಿರುತ್ತೆ. ಅದ್ರ ನೆಕ್ಸ್ಟ್ ಇರುವಂತಹ ಎಂಡೋಥೀಶಿಯಂ, ಅದರ ನೆಕ್ಸ್ಟ್ ಇರುವಂತಹ ಈ ಎಂಡೋಥೀಶಿಯಂ ಲೇಯರ್ ಅದರ ನೆಕ್ಸ್ಟ್ ಬರುತ್ತೆ. ಅಂಡ್ ದೆನ್ there is a middle layer which comes here, and then there is a tapetum which is this is the structures called tapetum. ಈ tapetum ನ ಒಳಗಡೆ ಇರುವಂತದ್ದೇ this sporogenous tissue. These are the sporogenous tissue. So here ಇನ್ನೊಂದ್ಸಲ ಹೇಳ್ತಾ ಇರೋದು, let us see these things. So the structure of microsporangia or TS of ಯಿಂಗ್ anther ಅಂದಾಗ there are 4 microsporangia in the anther. Each microsporangia is called as pollen sac. So ಈ ಒಂದು 4 microsporangiaದಲ್ಲಿ we are studying the structure of one microsporangia which is similar to all other 3 or the rest 3 ಎಲ್ಲ ಸೇಮ್ ಇರುತ್ತೆ. So what is the main structure ಅಂದ್ರೆ microsporangia has a 4 wall layer. ಯಾವ್ಯಾವ್ದು 4 wall layers? The first one is epidermis. Epidermis is here. Second one is endothelium. Third one is middle layer. This is the middle layer, and the next layer is called as tapetum. So ಈ tapetum ಅನ್ನ ನಾವಿಲ್ಲಿ ಬರೆದು ತೋರಿಸೋದಾದ್ರೆ this is the tapetum. ಇದು ಒಳಗಡೆ ಇರೋದೇ sporogenous tissue. So this is sporogenous tissue and this is the tapetum. So the tapetum has a dense cytoplasm with the more than 1 nucleus. ಈ ಒಂದು tapetum ಅಲ್ಲಿ cytoplasm, usually you know every cell has cytoplasm. ಇದು tapetum ಅಂದಾಗ tapetum ಅಲ್ಲಿ there is a cytoplasm will be very dense, ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಹೆಂಗಿರುತ್ತಪ್ಪ ಅಂದ್ರೆ it has more than 1 nucleus. So the tapetum has more than 1 nucleus in its structure. So inside this tapetum there is a at the center of the microsporangia ಅಥವಾ ಎವ್ರಿ ಒಂದು ಸ್ಪೊರಾಂಜಿಯಾದ ಸೆಂಟರ್ ಅಲ್ಲಿ ಇರುವಂತಹ ಈ ಒಂದು ಹೋಮೋಜಿನಸ್ ಟಿಶ್ಯೂಸ್ ಅನ್ನ ನಾವು ಹೋಮೋಜಿನಸ್ ಸೆಲ್ಸ್ ಅಂದ್ರೆ ಎಲ್ಲರೂ ಒಂದೇ ತರ ಮೇಡಪ್ ಆಗಿರುವಂತ ಸೆಲ್ಸ್. ಹೋಮೋಜಿನಸ್ ಅಂದ್ರೆ ಸಿಮಿಲರ್ ಕೈಂಡ್ಸ್ ಆಫ್ ಸೆಲ್ಸ್. ದಿಸ್ ಕಾಲ್ಡ್ as sporogenous tissue which is present in the center of the each sporangia. ಪ್ರತಿಯೊಂದು ಸ್ಪೊರಾಂಜಿಯಂ ನ ಮಿಡಲ್ ಅಲ್ಲಿ ಇರುತ್ತೆ. So here let us know the function of this
ಮೈಕ್ರೋಸ್ಪೊರಾಂಜಿಯಾ. ಈ ಪ್ರತಿಯೊಂದು ಮೈಕ್ರೋಸ್ಪೊರಾಂಜಿಯಾನ ವಾಲ್ ಲೇಯರ್ಸ್ ಫಂಕ್ಷನ್ಸ್ ನಾವು ನೋಡ್ತೀವಿ. ವಿ ಆಲ್ರೆಡಿ ನೋ ದೇರ್ ಆರ್ 4 ವಾಲ್ಸ್: ಎಪಿಡರ್ಮಿಸ್, ಎಂಡೋಥೀಶಿಯಂ, ಸ್ಪೋರೋಜಿನಸ್ ಟಿಶ್ಯೂ. Epidermis, endothelium, middle layer, and the tapetum are the 4 walls of this microsporangia. So, what is the function? ಇದು ಯಾಕೆ ಇರಬೇಕು ಈ ಮೈಕ್ರೋಸ್ಪೊರಾಂಜಿಯಾದಲ್ಲಿ ಈ ವಾಲ್ಸ್ ಅಂತ ಕೇಳಿದ್ರೆ, ಎಪಿಡರ್ಮಿಸ್, ಎಂಡೋಥೀಶಿಯಂ ಮತ್ತೆ ಮಿಡಲ್ ಲೇಯರ್ ಏನಿದೆಯೋ ಅದು ಪ್ರೊಟೆಕ್ಷನ್ ಇನ್ ಫಂಕ್ಷನ್, ಪ್ರೊಟೆಕ್ಷನ್ ಸ್ಪೆಲ್ಲಿಂಗ್ ಮತ್ತೆ ಟಿ ಕಡೆ ಹೋಗ್ಬೇಕು. ಸೊ ಪ್ರೊಟೆಕ್ಷನ್ ಇನ್ ಫಂಕ್ಷನ್ ಹೆಲ್ಪ್ಸ್ ಇನ್ ಡೆಹಿಸನ್ಸ್ ಆಫ್ ಆಂಥರ್ ಟು ರಿಲೀಸ್ ದ ಪೋಲನ್ ಗ್ರೇನ್. ಏನ್ ಮಾಡತ್ತಪ್ಪ ಅಂದ್ರೆ, ಈ ಆಂಥರ್ ಏನ್ ಸ್ಟ್ರಕ್ಚರ್ ನೀವು ಫಸ್ಟ್ ಓದಿದ್ದೀರಾ, ಫಿಲಮೆಂಟ್ ಮತ್ತೆ ಆಂಥರ್, ಈ ಆಂಥರ್ ಅಲ್ಲಿ ಪ್ರತಿಯೊಂದು ಈ ಮೈಕ್ರೋಸ್ಪೊರಾಂಜಿಯಾದ ದಿಸ್ ವಾಲ್ ಲೇಯರ್ಸ್ ಏನಿದೆಯೋ ಈ ವಾಲ್ ಲೇಯರ್ಸ್ ಈ ಆಂಥರ್ ಅನ್ನ ಪ್ರೊಟೆಕ್ಷನ್ ಮಾಡುತ್ತೆ. ದಟ್ ಇಸ್ ದ ಮೇನ್ ಫಂಕ್ಷನ್. ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ, ಇಟ್ ಹೆಲ್ಪ್ಸ್ ಇನ್ ಡೆಹಿಸನ್ಸ್ ಆಫ್ ಆಂಥರ್ ಟು ರಿಲೀಸ್ ದ ಪೋಲನ್ ಗ್ರೇನ್. ಸೊ ನಾ ಅವಾಗ್ಲೇ ಹೇಳಿದೆ, ಇನ್ಸೈಡ್ ದಿಸ್ ಪೋಲನ್ ಸ್ಯಾಕ್ ಇಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಪೋಲನ್ ಗ್ರೇನ್ಸ್ ಫಾರ್ಮೇಶನ್ ಆಗುತ್ತೆ ಅಂತ. ಸೊ ದಿಸ್ ಪೋಲನ್ ಸ್ಯಾಕ್ ಅಲ್ಲಿ ಫಾರ್ಮೇಶನ್ ಆಗೋ ಪೋಲನ್ ಗ್ರೇನ್ಸ್ ಹೊರಗಡೆಗೆ ರಿಲೀಸ್ ಆಗ್ಬೇಕು. ರಿಲೀಸ್ ಆಗ್ಬೇಕಂದ್ರೆ ಈ ಆಂಥರ್ ಏನಾಗಿದೆಯೋ ಇದು ಸಿಡಿಬೇಕು, ಅಂದ್ರೆ ಬಿಡಿಸ್ಕೊಂಡು ಇದ್ರ ಒಳಗಡೆ ಇರುವಂತ ಪೋಲನ್ ಗ್ರೇನ್ ರಿಲೀಸ್ ಮಾಡ್ಬೇಕು. ಸೊ ಬಿಡಿಸ್ಕೊಳ್ಳೋದನ್ನ ನಾವು ಡೆಹಿಸನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಆಂಥರ್ ಅನ್ನ ಪ್ರೊಟೆಕ್ಷನ್ ಮಾಡುತ್ತೆ, ಜೊತೆಗೆ ಡೆಹಿಸನ್ಸ್ ಮಾಡುತ್ತೆ. ಡೆಹಿಸನ್ಸ್ ಅಂದ್ರೆ ಆಂಥರ್ ಇಂದ ಅದು ರಿಲೀಸ್ ಆಗಿ ಆಚೆಗೆ ಬರೋ ಹಾಗೆ ಮಾಡುತ್ತೆ ಪೋಲನ್ ಗ್ರೇನ್ ಅನ್ನ. ಯಾವುದು, ಈ ವಾಲ್ ಲೇಯರ್ಸ್. ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಟೇಪೆಟಮ್? ಟೇಪೆಟಮ್ ಅಂದ್ರೆ ಯಾವುದು, ದಿಸ್ ಒನ್, ಈ ಸ್ಟ್ರಕ್ಚರ್. ಟೇಪೆಟಮ್ ನ ಕೆಲಸ ಏನಪ್ಪಾ ಅಂದ್ರೆ, ಇಟ್ ನರಿಶಸ್ ದ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಫಾರ್ಮೇಶನ್ ಆಗೋದು ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಏನ್ ಹೇಳಿದ್ನೋ ಅಲ್ಲಿ ಒಳಗಡೆ ಫಾರ್ಮೇಶನ್ ಆಗೋದು. ಸೊ ಇಲ್ಲಿ ಫಾರ್ಮೇಶನ್ ಆಗೋ ಪೋಲನ್ ಗ್ರೇನ್ಸ್ ನ ಹೊರಗಡೆಯಿಂದ ಟೇಪೆಟಮ್ ನರಿಶ್ಮೆಂಟ್ ಮಾಡುತ್ತೆ. ನರಿಶ್ಮೆಂಟ್ ಅಂದ್ರೆ ಒಂದು ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್ ಗೆ ಬೇಕಾಗಿರುವ ಅವಶ್ಯಕತೆ ಏನೇನಿದೆಯೋ, ವಾಟ್ ಎವರ್ ದ ನ್ಯೂಟ್ರಿಷಿಯಸ್ ರಿಕ್ವೈರ್ಮೆಂಟ್, ಅದನ್ನ ಈ ಟೇಪೆಟಮ್ ಅದಕ್ಕೆ ಕೊಡುತ್ತೆ. So this is the function of this wall layer. So in exam they'll definitely gonna ask you the structure of microsporangia. Microsporangia the structure na keltare, ನೀವು ಅವಾಗ ಏನು ಇಲ್ಲ, you just have to explain this 4 walls. There will be a 4 walls ಇರುತ್ತೆ. ಯಾವ್ಯಾವ್ದು, ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಮತ್ತೆ ಟೇಪೆಟಮ್ ಅಂತ ಬರಿಬೇಕು. and also you have to write this diagram. ಈ ಡಯಾಗ್ರಾಮ್ ಅನ್ನ ಬರಿಬೇಕು ಮೋಸ್ಟ್ ಇಂಪಾರ್ಟೆಂಟ್ ಆಗಿ. ಬರೆಯೋದ್ರ ಜೊತೆಗೆ you have to explain the function of this wall layer. wall layer function ಏನನ್ನೋದನ್ನ ಬರಿಬೇಕು. ಏನ್ ಈಸಿ, it is very easy. This 3 layers helps in protection and the tapetum helps in giving nourishment. So this is what the structure of microsporangia. So ಈ ಚಾಪ್ಟರ್ ಅಲ್ಲಿ ನಾನೀಗ ಈ ಕಾನ್ಸೆಪ್ಟ್ ಅಲ್ಲಿ the structure of microsporangia or the TS of Ing ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. So here let us see. ಆವಾಗಲೇ ಹೇಳಿದಂಗೆ every anther has how many lobes? 2 lobes. So each lobe has further 2 theca. So totally it is a dithecous anther ಅಂತ ಕರಿತೀವಿ. Each theca is called as microsporangia ಅಥವಾ pollen sac ಅಂತ ಕರಿತೀವಿ. ಈ ಪ್ರತಿ ಒಂದು ಒಟ್ಟು ಈ 4 pollen sac ಏನಿದೆಯೋ ಇವಾಗ, ಈ 4 pollen sac ಅನ್ನ ನಾವೀಗ microsporangia ಅಂತ ಕರಿತಾ ಇರೋದು. So the anther is bilobed dithecous. So here ಒಂದು ಮೈಕ್ರೋಸ್ಪೊರಾಂಜಿಯಾದ ಸ್ಟ್ರಕ್ಚರ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವಿಲ್ಲಿ ಎನ್ಲಾರ್ಜ್ ಮಾಡಿ ನೋಡ್ತಾ ಇದ್ದೀವಿ. ಸೊ ಹೌ ಇಟ್ ಲುಕ್ಸ್ ಅಂತಂದಾಗ, this is the structure I am writing here. ಇಲ್ಲೂ ಬರೀತಾ ಇದ್ದೀನಿ. ಸೊ ದ ಔಟರ್ ಮೋಸ್ಟ್ ಸ್ಟ್ರಕ್ಚರ್ ಏನಿದೆಯೋ ಇದನ್ನ ನಾವು ಎಪಿಡರ್ಮಿಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ 4 wall layer. ಅದಾದ್ಮೇಲೆ ಬರುವಂತ ನೆಕ್ಸ್ಟ್ ಲೇಯರ್ ನ ನಾವು ಎಂಡೋಥೀಶಿಯಂ ಅಂತ ಕರಿತೀವಿ. ಅದ್ರ ನೆಕ್ಸ್ಟ್ ಬರುವಂತ ಇನ್ನರ್ ಲೇಯರ್ ಇಸ್ ಕಾಲ್ಡ್ ಆಸ್ ಮಿಡಲ್ ಲೇಯರ್. So this region is called as, ಈ region ಅನ್ನ ಕಂಪ್ಲೀಟ್ ಆಗಿ ಮಿಡಲ್ ಲೇಯರ್ ಅಂತ ಕರಿತೀವಿ. So in this middle layer, middle ಅಲ್ಲಿ you can observe there is a structure. ಈ ತರ ಒಂದು ಸ್ಟ್ರಕ್ಚರ್ ನ ನೋಡ್ತೀರಾ. So this region is called as tapetum. ಇದು ಈ ಲೇಯರ್ ಅನ್ನ ನಾವು tapetum ಅಂತ ಕರಿತೀವಿ. ಈ ಸೆಂಟರ್ ಅಲ್ಲಿ ಇರುವಂತಹ ಈ ಕಂಪ್ಲೀಟ್ ಸ್ಟ್ರಕ್ಚರ್, tapetum ನ ಒಳಗಡೆ ಇರುವಂತಹ ಸ್ಟ್ರಕ್ಚರ್ ಅನ್ನ we call it as sporogenous tissue. ಇದನ್ನ ನಾವು ಎನ್ಲಾರ್ಜ್ ವ್ಯೂ ಅಲ್ಲಿ ಈ ತರ ಬರೆದು ತೋರಿಸ್ತೀವಿ. ಎಪಿಡರ್ಮಿಸ್ ಅಂತ ಏನು ಔಟರ್ ಮೋಸ್ಟ್ ಲೇಯರ್ ಎಪಿಡರ್ಮಿಸ್ ಇದೆಯೋ, ಈ ಎಪಿಡರ್ಮಿಸ್ ಇಲ್ಲಿ ಔಟರ್ ಲೇಯರ್ ಇಲ್ಲಿರುತ್ತೆ. ಅದ್ರ ನೆಕ್ಸ್ಟ್ ಇರುವಂತಹ ಎಂಡೋಥೀಶಿಯಂ,
ಅದರ ನೆಕ್ಸ್ಟ್ ಇರುವಂತಹ ಈ ಎಂಡೋಥೀಶಿಯಂ ಲೇಯರ್ ಅದರ ನೆಕ್ಸ್ಟ್ ಬರುತ್ತೆ, and then there is a middle layer which comes here, and then there is a tapetum which is this is the structures called tapetum. ಈ tapetum ನ ಒಳಗಡೆ ಇರುವಂತದ್ದೇ this sporogenous tissue. These are the sporogenous tissue. So here let us see these things. So the structure of microsporangia or TS of Young anther andaga there are 4 microsporangia in the anther. Each microsporangia is called as pollen sac. So even the 4 microsporangia we are studying the structure of one microsporangia which is similar to all other 3 or the rest 3 ಎಲ್ಲ same ಇರುತ್ತೆ. So what is the main structure ಅಂದ್ರೆ microsporangia has a 4 wall layer. ಯಾವ್ಯಾವುದು 4 wall layers? So the first one is epidermis. Epidermis is here. Second one is endothelium. Third one is middle layer. This is the middle layer, and the next layer is called as tapetum. So ಈ tapetum ಅನ್ನು ನಾವಿಲ್ಲಿ ಬರೆದು ತೋರಿಸೋದಾದ್ರೆ this is the tapetum. ಇದು ಒಳಗಡೆ ಇರೋದೇ sporogenous tissue. So this is sporogenous tissue and this is the tapetum. So the tapetum has a dense cytoplasm with the more than one nucleus. ಈ ಒಂದು tapetum ಅಲ್ಲಿ cytoplasm, usually you know every cell has cytoplasm. ಇದು tapetum ಅಂದಾಗ tapetum ಅಲ್ಲಿ there is a cytoplasm will be very dense, ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಹೆಂಗಿರುತ್ತಪ್ಪ ಅಂದ್ರೆ it has more than one nucleus. So the tapetum has more than one nucleus in its structure. So inside this tapetum there is a at the center of the microsporangia ಅಥವಾ every ಒಂದು ಸ್ಪೊರಾಂಜಿಯಾ ದ ಸೆಂಟರ್ ಅಲ್ಲಿ ಇರುವಂತಹ ಈ ಒಂದು ಹೋಮೋಜಿನಸ್ ಟಿಶ್ಯೂಸ್ ಅನ್ನ ನಾವು ಹೋಮೋಜಿನಸ್ ಸೆಲ್ಸ್ ಅಂದ್ರೆ ಎಲ್ಲರೂ ಒಂದೇ ತರ ಮೇಡಪ್ ಆಗಿರುವಂತ ಸೆಲ್ಸ್. ಹೋಮೋಜಿನಸ್ ಅಂದ್ರೆ ಸಿಮಿಲರ್ ಕೈಂಡ್ಸ್ ಆಫ್ ಸೆಲ್ಸ್. ದಿಸ್ ಕಾಲ್ಡ್ as sporogenous tissue which is present in the center of the each sporangia. ಪ್ರತಿಯೊಂದು ಸ್ಪೊರಾಂಜಿಯಂ ನ ಮಿಡಲ್ ಅಲ್ಲಿ ಇರುತ್ತೆ. So here let us know the function of this microsporangia. ಈ ಪ್ರತಿಯೊಂದು microsporangia ನ wall layers the functions ನಾವು ನೋಡ್ತೀವಿ. We already know there are 4 walls: epidermis, endothelium, sporogenous tissue. Epidermis, endothelium, middle layer and the tapetum are the 4 walls of this microsporangia. So what is the function? ಇದು ಯಾಕೆ ಇರಬೇಕು ಈ microsporangia ದಲ್ಲಿ ಈ walls ಅಂತ ಕೇಳಿದ್ರೆ, epidermis, endothelium ಮತ್ತೆ middle layer ಏನಿದೆಯೋ ಅದು protection in function. Protection spelling the T ಕಡೆ ಹೋಗ್ಬೇಕು. So protection in function helps in dehiscence of anther to release the pollen grain. ಏನ್ ಮಾಡತ್ತಪ್ಪ ಅಂದ್ರೆ ಈ ಆಂಥರ್ ಏನ್ ಸ್ಟ್ರಕ್ಚರ್ ನೀವು ಫಸ್ಟ್ ಓದಿದಿರಾ ಫಿಲಮೆಂಟ್ ಮತ್ತೆ ಆಂಥರ್, ಈ ಆಂಥರ್ ಅಲ್ಲಿ ಪ್ರತಿಯೊಂದು ಈ ಮೈಕ್ರೋಸ್ಪೊರಾಂಜಿಯಾದ ದಿಸ್ ವಾಲ್ ಲೇಯರ್ಸ್ ಏನಿದೆಯೋ ಈ ವಾಲ್ ಲೇಯರ್ಸ್ ಈ ಆಂಥರ್ ಅನ್ನ ಪ್ರೊಟೆಕ್ಷನ್ ಮಾಡುತ್ತೆ. ದಟ್ ಇಸ್ ದ ಮೇನ್ ಫಂಕ್ಷನ್. ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಡೆಹಿಸೆನ್ಸ್ ಆಫ್ ಆಂಥರ್ ಟು ರಿಲೀಸ್ ದ ಪೋಲನ್ ಗ್ರೇನ್. ಸೊ ನಾನು ಅವಾಗ್ಲೇ ಹೇಳಿದೆ ಇನ್ಸೈಡ್ ದಿಸ್ ಪೋಲನ್ ಸ್ಯಾಕ್ ಇಲ್ಲಿ ಏನ್ ಫಾರ್ಮೇಶನ್ ಆಗುತ್ತೆ, ಪೋಲನ್ ಗ್ರೇನ್ಸ್ ಫಾರ್ಮೇಶನ್ ಆಗುತ್ತೆ ಅಂತ. ಸೊ ದಿಸ್ ಪೋಲನ್ ಸ್ಯಾಕ್ ಅಲ್ಲಿ ಫಾರ್ಮೇಶನ್ ಆಗೋ ಪೋಲನ್ ಗ್ರೇನ್ಸ್ ಹೊರಗಡೆಗೆ ರಿಲೀಸ್ ಆಗ್ಬೇಕು. ರಿಲೀಸ್ ಆಗ್ಬೇಕಂದ್ರೆ ಈ ಆಂಥರ್ ಏನಾಗಿದೆಯೋ ಇದು ಸಿಡಿಬೇಕು, ಅಂದ್ರೆ ಬಿಡಿಸ್ಕೊಂಡು ಇದ್ರ ಒಳಗಡೆ ಇರುವಂತ ಪೋಲನ್ ಗ್ರೇನ್ ರಿಲೀಸ್ ಮಾಡ್ಬೇಕು. ಸೊ ಬಿಡಿಸ್ಕೊಳ್ಳೋದನ್ನ ನಾವು ಡೆಹಿಸೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ this ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಆಂಥರ್ ಅನ್ನ ಪ್ರೊಟೆಕ್ಷನ್ ಮಾಡುತ್ತೆ, ಜೊತೆಗೆ ಡೆಹಿಸೆನ್ಸ್ ಮಾಡುತ್ತೆ. ಡೆಹಿಸೆನ್ಸ್ ಅಂದ್ರೆ ಆಂಥರ್ ಇಂದ ಅದು ರಿಲೀಸ್ ಆಗಿ ಆಚೆಗೆ ಬರೋ ಹಾಗೆ ಮಾಡುತ್ತೆ ಪೋಲನ್ ಗ್ರೇನ್ ಅನ್ನ. ಯಾವುದು? ಈ ವಾಲ್ ಲೇಯರ್ಸ್. What is the function of this tapetum? Tapetum ಅಂದ್ರೆ ಯಾವುದು? This one. ಈ ಸ್ಟ್ರಕ್ಚರ್ tapetum ನ ಕೆಲಸ ಏನಪ್ಪಾ ಅಂದ್ರೆ ಇಟ್ ನರಿಶಸ್ ದ ಪೋಲನ್ ಗ್ರೇನ್. ಪೋಲನ್ ಗ್ರೇನ್ ಫಾರ್ಮೇಶನ್ ಆಗೋದು ಇಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಅಂತ ಏನ್ ಹೇಳಿದ್ನೋ ಅಲ್ಲಿ ಒಳಗಡೆ ಫಾರ್ಮೇಶನ್ ಆಗೋದು. ಸೊ ಇಲ್ಲಿ ಫಾರ್ಮೇಶನ್ ಆಗೋ ಪೋಲನ್ ಗ್ರೇನ್ಸ್ ನ ಹೊರಗಡೆಯಿಂದ ಟೇಪೆಟಮ್ ನರಿಶ್ಮೆಂಟ್ ಮಾಡುತ್ತೆ. ವಾಟ್ ಯು ಮೀನ್ ಬೈ ನರಿಶ್ಮೆಂಟ್ ಅಂದ್ರೆ ಒಂದು ಡೆವಲಪ್ಮೆಂಟ್ ಆಫ್ ಪೋಲನ್ ಗ್ರೇನ್ಸ್ ಗೆ ಬೇಕಾಗಿರುವ ಅವಶ್ಯಕತೆ ಏನೇನಿದೆಯೋ ವಾಟ್ ಎವರ್ ದ ನ್ಯೂಟ್ರಿಷಿಯಸ್ ರಿಕ್ವೈರ್ಮೆಂಟ್ ಅದನ್ನ ಈ ಟೇಪೆಟಮ್ ಅದಕ್ಕೆ ಕೊಡುತ್ತೆ. So this is the function of this wall layer. So in exam they'll definitely gonna ask you the structure of microsporangia. Microsporangia the structure na keltare ನೀವು ಅವಾಗ ಏನು ಇಲ್ಲ, you just have to explain this 4 walls. There will be a 4 walls ಇರುತ್ತೆ. ಯಾವ್ಯಾವ್ದು? ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್ ಮತ್ತೆ ಟೇಪೆಟಮ್ ಅಂತ ಬರಿಬೇಕು. and also you have to write this diagram. ಈ diagram ಅನ್ನ ಬರಿಬೇಕು most important ಆಗಿ. ಬರೆಯೋದ್ರ ಜೊತೆಗೆ you have to explain the function of this wall layer. Wall layer function ಏನನ್ನೋದನ್ನ ಬರಿಬೇಕು. ಏನ್ ಈಸಿ, it is very easy. This 3 layers helps in protection.
and the tapetum helps in giving nourishment. So this is what the structure of microsporangia. Now we will know about one of